ರಾಜ್ಯದಲ್ಲಿ ಮೈಕೊರೆವ ಚಳಿ ಜನರನ್ನ ನಡುಗಿಸ್ತಾ ಇದೆ. ಬೆಳಗ್ಗೆ 11 ಗಂಟೆ ಆದರೂ ಕೂಡ ಚಳಿ ಕರಗ್ತಾ ಇಲ್ಲ. ಜನರು ಪತ್ರಗುಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಚಳಿಯಲ್ಲಿಯೇ ನಡುಕೊಂಡು ಜನ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ಹೇಗೆ ಮತ್ತು ಯಾಕೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಅನ್ನಭಾಗ್ಯದ ಅಕ್ಕಿಗಾಗಿ ಕ್ಯೂ, ಮೈ ಕೊರೆಯುವ ಚಳಿಯಲ್ಲೂ ಕಾಯುವ ಜನ. ಬೆಳಗಿನ ಜಾವ ಎದ್ದು ಈಚೆ ಬರೋಕ್ಕಾಗಲ್ಲ, ಸಂಜೆ ಆಗ್ತಿದ್ರೆ ಚಳಿ ತಡ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ನಿರ್ಮಾಣ ಆಗಿದೆ. ಯಾಕಪ್ಪ ಇಷ್ಟೊಂದು ಚಳಿ ಅನ್ನೋ ಪರಿಸ್ಥಿತಿಯಲ್ಲೂ ಸಹ ಅನ್ನಭಾಗ್ಯದ ಜನ ರಾತ್ರಿ ಆದರೂ ಕೂಡ ಅಕ್ಕಿ ತಗೊಳ್ಳೋದಕ್ಕೋಸ್ಕರ ಕಾಯ್ತಿದ್ದಾರೆ. ಬೆಳಗಿನ ಜಾವವರೆಗೂ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಗಿದೆ ಪರಿಸ್ಥಿತಿ ಅಂತ ತೋರಿಸ್ತೀವಿ ನೋಡಿ. ಒಂದು ಕಡೆ ಸರ್ಕಾರ ನಾನಾ ಕಾರಣಗಳಿಂದ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಬಂದಿದೆ. ಇರೋ ಕಾರ್ಡ್ ಉಳಿದ್ರೆ ಸಾಕು, ಉಚಿತ ರೇಷನ್ ಬಂದ್ರೆ ಸಾಕು ಅಂತ ಜನ ಪರದಾಡುವಂತೆ ಆಗಿದೆ. ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಸರ್ಕಾರ ನಿಗದಿತ ವೇಳೆಯಲ್ಲಿ ಸರಿಯಾದ ರೀತಿಯಲ್ಲಿ ಬೇಕಾದಷ್ಟು ರೇಷನ್ ಕಳಿಸದ ಕಾರಣದಿಂದ ಜನ ಗಂಟೆಗಟ್ಟಲೆ ಕ್ಯೂ ನಿಂತು ರೇಷನ್ ಪಡೆದುಕೊಳ್ಳುತ್ತಾರೆ. ಆದ್ರೆ ಶೀತಗಾಳಿ ಚಳಿಯ ಪ್ರಮಾಣ ಅತಿ ಹೆಚ್ಚು ಆಗಿರೋ ಪರಿಸ್ಥಿತಿಯಲ್ಲೂ ಜನ ಅಕ್ಕಿ ಸಿಕ್ಕಿದ್ರೆ ಸಾಕು ಅಂತ ರಾತ್ರಿಯಿಂದಲೇ ಕ್ಯೂ ನಿಂತು ಕಾದು ರೇಷನ್ ಪಡೆಯುತ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಬೇಗೂರಿನಲ್ಲಿರೋ ನ್ಯಾಯಬೆಲೆ ಅಂಗಡಿಗೆ ರೇಷನ್ ಬಂದ್ರೆ ಸಾಕು, ಜನ ಇದೇ ರೀತಿ ಕಾಯಬೇಕು. ಈ ಚಳಿಯ ನಡುವೆ ಕಾದು ಟೋಕನ್ ಪಡೆದು ಆಮೇಲೆ ರೇಷನ್ ಪಡೆಯಬೇಕಾದ ಸ್ಥಿತಿ ಇದೆ. ಬರೋ ರೇಷನ್ ಖಾಲಿಯಾಗ್ಬಿಟ್ರೆ ರೇಷನ್ ತೆಗೆದುಕೊಳ್ಳೋದಕ್ಕೆ ಆಗದೇ ಇದ್ರೆ ಕಾರ್ಡ್ ರದ್ದು ಆಗ್ಬಿಡುತ್ತೇನೋ ಭಯದಲ್ಲಿ ಜನ ಚಳಿಯನ್ನು ಲೆಕ್ಕಿಸದೆ ಈ ರೀತಿ ಕಾದು ರೇಷನ್ ಪಡೆಯುತ್ತಿದ್ದಾರೆ. ಇದು ಒಂದು ಕಡೆಯ ಕಥೆಯಲ್ಲ, ಇಡೀ ರಾಜ್ಯದ ಬಹುತೇಕ ನ್ಯಾಯಬೆಲೆ ಅಂಗಡಿಯ ಕತೆ ಇದೇ ಆಗಿದೆ. ಒಟ್ನಲ್ಲಿ ಇಡೀ ತಿಂಗಳು ರೇಷನ್ ಕೊಡಬೇಕು, ಮಂಗಳವಾರ ರಜೆ ದಿನ ಹೊರತುಪಡಿಸಿ ಅನ್ನೋ ನಿಯಮವೇನೋ ಇದೆ. ಆದ್ರೆ ಬರೋ ರೇಷನ್ 2-3 ದಿನದಲ್ಲೇ ಖಾಲಿಯಾಗೋದ್ರಿಂದ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಈ ಬಗ್ಗೆ ನಿಗಾ ವಹಿಸಿದ್ರೆ ಜನರಿಗೆ ಆಗ್ತಿರೋ ಸಮಸ್ಯೆ ಆದ್ರೂ ಬಗೆಹರಿಯುತ್ತೆ. ನೋಡಿದ್ರಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಬೇಗೂರಿನ ರೇಷನ್ ಅಂಗಡಿ ಮುಂದೆ ಹೇಗೆ ಸಾರ್ವಜನಿಕರು ರಾತ್ರಿ ಇಡೀ ಕಾಯಬೇಕು, ಬೆಳ್ಳಂಬೆಳಗ್ಗೆ ಬಂದು ನಿಂತ್ಕೋಬೇಕು. ಈ ಚಳಿ ಇದ್ರೂ ಕೂಡ ಸರ್ಕಾರ ಕೊಡುವಂತಹ ಅನ್ನಭಾಗ್ಯದ ಅಕ್ಕಿ ಪಡೆಯೋದಕ್ಕೆ ಈ ರೀತಿ ಪರದಾಟ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಸರ್ಕಾರದ ನೀತಿಗಳೇ. ಯಾಕಂದರೆ ಅಂಗಡಿಗಳಿಗೆ ಸರಿಯಾದ ರೀತಿಯಲ್ಲಿ ಲೋಡ್ ಕಳಿಸೋದಿಲ್ಲ, ಬರುವಂಥ ಲೋಡು ಇಮಿಡಿಯೇಟಾಗಿ ಖಾಲಿ ಆಗಿಬಿಡುತ್ತೆ. ಖಾಲಿ ಆಗೋದಕ್ಕಿಂತ ಮುಂಚೆ ನಾವು ತಗೋಬೇಕು ಅನ್ನುವಂಥ ಆತರದಲ್ಲಿ ಜನ ಚಳಿನೂ ಲೆಕ್ಕಿಸದೆ ಮೈ ಕೊರಿತಿದ್ರು ಕೂಡ ಕಾದು ಅಕ್ಕಿನ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು.